ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸ್ನೇಹಿತರೆ, ನಮ್ಮ ಊರಿನಲ್ಲಿ ಮಳೆ ಸ್ಟಾರ್ಟ್ ಆಗಿದೆ. ಅಂದರೆ ನಿನ್ನೆ ರಾತ್ರಿ ಮಳೆ ಬಂದಿರುವಂಥದ್ದು, ಅಂದರೆ ವಿಡಿಯೋ ಮಾಡಿ ಇಟ್ಕೊಂಡಿರೋ ಹಿಂದಿನ ದಿನ ರಾತ್ರಿ ಮಳೆ ಬಂದಿರುವಂಥದ್ದು. ಏನು ಅಂತ ಹೇಳಿದರೆ, ನಾನಿದು ವಿಡಿಯೋ ಮಾಡಿಟ್ಕೊಂಡು ಸಾಧಾರಣ ಒಂದು 15 ದಿನ ಆಯಿತು. ಚಿಂಟುಗೆ ಹುಷಾರಿಲ್ಲದೆ ಇರೋ ಕಾರಣ ನಾನು ಎಡಿಟಿಂಗ್ ಏನು ಮಾಡ್ಲಿಕ್ಕೆ ಹೋಗ್ತಿರ್ಲಿಲ್ಲ. ವೀಡಿಯೋಸ್ ಎಲ್ಲ ಹಾಗೆ ಇಟ್ಬಿಟ್ಟಿದ್ದೆ, ಎಲ್ಲ ಪೆಂಡಿಂಗ್ ಇತ್ತು. ಹಾಗೆ ಇವಾಗ ಅಪ್ಲೋಡ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ವಿಷಯ ಏನಂದರೆ, ಮಳೆ ಬಂದಿತ್ತು. ಅದು ಸಾಧಾರಣ ಮಳೆ ಅಲ್ಲ. ನೀವೇ ನೋಡ್ತಾ ಇರ್ಬೋದು ಇಲ್ಲಿ ಯಾವ ರೀತಿಯಾಗಿ ಮಳೆ ನಮಗೆ ಕಾಟ ಕೊಟ್ಟಿದೆ ಅಂತ ಹೇಳಿ. ಅದೊಂಥರ ಸುಂಟ್ರ ಗಾಳಿ ಥರ ಗಾಳಿ ಜೊತೆ ಮಳೆ ಬಂದಿತ್ತು. ಅಂದರೆ ಈ ಸೀಸನ್ನ 2ನೇ ಮಳೆ ಇದು. ಫಸ್ಟ್ ಬಂದಾಗ ಮಳೆ ಈ ಥರ ಇರಲಿಲ್ಲ, ಸ್ವಲ್ಪ ಸೈಲೆಂಟ್ ಆಗಿತ್ತು. 2ನೇ ಸರ್ತಿ ಬಂದ ಮಳೆ ತುಂಬ ವೈಲೆಂಟಾಗಿ ಬಂದಿದೆ. ಅಂದರೆ ತುಂಬಾ ಸಾಕಷ್ಟು ನಷ್ಟವನ್ನು ತಂದು ಕೊಟ್ಟಿದೆ ಅಂತಲೇ ಹೇಳ್ಬೋದು. ಬರೀ ಮಳೆ ಮಾತ್ರ ಅಲ್ಲ, ಗಾಳಿ ಮಳೆ ಜೊತೆ ಒಟ್ಟಿಗೆ ಬಂದಿದ್ದು. ನಮ್ಮ ಮನೆಯವರು ನೀವು ನೋಡ್ತಾ ಇರ್ಬೋದು, ಅವರು ನನಗಿಂತ ಫಸ್ಟಿಗೆ ತೋಟಕ್ಕೆ ಹೋಗಿಬಿಟ್ಟು ಒಂದು ಟ್ರಿಪ್ ಎಲ್ಲ ನೋಡ್ಕೊಂಡು ಬಂದಿದ್ದಾರೆ, ಏನೆಲ್ಲ ಹೋಗಿದೆ, ಎಲ್ಲೆಲ್ಲ ಹಾಳಾಗಿದೆ ಅಂತ ಹೇಳಿಬಿಟ್ಟು. ಸೊ ಓಕೆ, ಹಾಗಾದರೆ ನೋಡೋಣ ಏನೆಲ್ಲ ಎಷ್ಟೆಲ್ಲ ಹಾಳಾಗಿದೆ ಅಂತ ಹೇಳಿಬಿಟ್ಟು. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ನೋಡಿ. ನನಗೆ ಈ ಒಂದು ವಿಡಿಯೋವನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅನಿಸ್ತು, ಅದಕ್ಕೋಸ್ಕರ ವಿಡಿಯೋವನ್ನು ಶೇರ್ ಮಾಡ್ತಾ ಇದ್ದೀನಿ. ಅಂದರೆ ನೈಟ್ ಎಲ್ಲ ಮಳೆ ಬಂದಾಗ ಎಲ್ರಿಗೂ ಗೊತ್ತಿತ್ತು ಮಳೆ ಬರ್ತಾ ಇದೆ ಜೋರಾಗಿ, ಎಲ್ಲ ಮುರಿದು ಬೀಳೋದು ಎಲ್ಲ ಗೊತ್ತಾಗ್ತಾ ಇದೆ. ಆದರೂ ಯಾರು ಹೋಗೋ ಸ್ಥಿತಿಯಲ್ಲಿ ಇರಲಿಲ್ಲ. ಯಾಕೆಂದರೆ ಕತ್ಲಾಗಿಬಿಟ್ಟಿತ್ತು, ತುಂಬ ರಾತ್ರಿ ಆಗಿಬಿಟ್ಟಿತ್ತು, ಅಷ್ಟೊಂದು ಗಾಳಿ ಮಳೆ ಬರ್ತಾ ಇತ್ತು, ಏನು ಮಾಡೋ ಹಾಗಿರಲಿಲ್ಲ. ಮಳೆ ನಿಂತ ಮೇಲೆ ನಮ್ಮ ಭಾವನವರು ಸ್ವಲ್ಪ ಎಲ್ಗೋ ಹೋಗೋದಿತ್ತು, ಅವರಿಗೆ ಏನೋ ಕೆಲಸ ಇತ್ತು. ಅವರು ಹೋಗುವಾಗ ನೋಡಿ ಹೇಳಿ ಹೋದರು, ಫೋನ್ ಮಾಡಿ ಹೋದರು, ಸುಮಾರು ಅಡಿಕೆ ಮರ ಬಿದ್ದಿದೆ ಮೇಲೆ ತೋಟದಲ್ಲಿ ಅಂತ ಹೇಳ್ಬಿಟ್ಟು. ಆವಾಗಿಂದ ನಮಗೆ ರಾತ್ರಿ ಇಡೀ ನಿದ್ದೆನೇ ಬಂದಿಲ್ಲ. ಯಾವಾಗ ಬೆಳಗಾಗುತ್ತಪ್ಪ, ಯಾವಾಗ ಹೋಗಿ ನೋಡ್ತೀವಪ್ಪ ಅಂತ ಹೇಳಿ ಅನಿಸ್ಬಿಟ್ಟಿತ್ತು. ನಮ್ಮ ಮನೆಯವರಂತೂ ರಾತ್ರಿ ಇಡೀ ನಿದ್ದೆನೇ ಮಾಡಿಲ್ಲ. ಯಾಕೆಂದರೆ ಅವರು ತೋಟವನ್ನು ಅಷ್ಟು ಇಷ್ಟಪಡ್ತಾರೆ ಇವಾಗ. ಯಾಕೆಂದರೆ ನಮಗೊಂದು ಫ್ಯಾಮಿಲಿ ಮೆಂಬರ್ ಥರನೇ ಆಗಿಬಿಟ್ಟಿದೆ ನಮ್ಮ ತೋಟ. ಅಷ್ಟು ಈ ಥರ ಆಗಿಬಿಟ್ಟಿದೆ ಅಂದರೆ 1-2 ಬೀಳಲ್ಲ ಅಲ್ಲಿ, ಗ್ಯಾರಂಟಿ ಗೊತ್ತು ನಮಗೆ. ಅಡಿಕೆ ಮರ ಬಿದ್ದರೆ ಒಟ್ಟೊಟ್ಟಿಗೆ ಒಂದು 10-15 ಹಿಂಗೆ ಬಿದ್ದುಬಿಡುತ್ತೆ. ಆದರೆ ಇಷ್ಟೊಂದು ನಿರೀಕ್ಷೆ ನಾವು ನಿಜವಾಗ್ಲೂ ಮಾಡಿರಲಿಲ್ಲ. ಈ ಸಲ ಮಾತ್ರ ಅಷ್ಟೊಂದು ನಷ್ಟ ಆಗಿದೆ. ಎಷ್ಟು ಅಡಿಕೆ ಮರ ಹೋಗಿದೆ ಎಲ್ಲ ಹೇಳ್ತೀನಿ. ನೀವು ನೋಡ್ತಾ ಇರ್ಬೋದು, ಅಡಿಕೆ ಮರ ಮಾತ್ರ ಅಲ್ಲ, ಏನು ಬಾಳೆ ಗಿಡ ಮರ ಏನಿದೆ ಎಲ್ಲ ಹೋಗಿದೆ. ಅಂದರೆ ರೋಡಲ್ಲಿ ಹೋಗೋಕ್ಕೆ ಆಗಲ್ಲ, ಅಷ್ಟೊಂದು ಕಾಡು ಎಲೆಗಳಂತೆ ಅದು ಇದು ಬಿದ್ದಿದ್ದು, ಸೋಗೆ ಬಿದ್ದಿರೋದು. ಮತ್ತು ಇದು ನಮ್ಮ ಜಾಗದಿಂದ ಪಕ್ಕದಲ್ಲಿ ಇನ್ನೊಬ್ಬರ ಜಾಗ ಇದೆ, ಅವರ ಜಾಗದಲ್ಲಿರುವಂಥ ಹಲಸಿನ ಮರ ಕಟ್ಟಾಗಿಬಿಟ್ಟು ಮಧ್ಯದಿಂದ ತುಂಡಾಗಿಬಿಟ್ಟು ಎಲ್ಲ ನಮ್ಮ ಈ ಕಡೆ ಜಾಗಕ್ಕೆಲ್ಲ ಬಿದ್ದುಬಿಟ್ಟಿದೆ. ಅಂದರೆ ಈ ಕಡೆಯಿಂದ ಆ ಕಡೆ ಹೋಗೋಕ್ಕೆ ಅಲ್ಲಿ ಸ್ವಲ್ಪ ಒಂದು ಪಾಲ ಇದೆ ಚಿಕ್ಕದು, ಹೋಗಲಿಕ್ಕೆ ಸಂಕ ಅಂತ ಹೇಳ್ತೀವಿ, ಅದಿದೆ. ಅದೆಲ್ಲ ಮುಚ್ಚೋಗ್ಬಿಟ್ಟಿದೆ, ಎಲ್ಲ ಕ್ಲೋಸ್ ಆಗಿಬಿಟ್ಟಿದೆ. ಹಾಗೆ ನೀವು ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಗಾಳಿ ಬಂದಿರ್ಬೋದು ಅಂತ ನೀವೇ ಅಂದಾಜು ಮಾಡಿ. ಮತ್ತು ಇನ್ನೊಂದು ನಂಗೆ ದೊಡ್ಡ ಟೆನ್ಷನ್ ಅಂತ ಹೇಳಿದರೆ, ನಾವು ಮೇಲೆ ಜಾಗ ಲೆವೆಲ್ ಮಾಡಿದ್ದೀವಲ್ಲ, ಅಲ್ಲಿ ನಮ್ಮ ಕಾರು ಸ್ಕೂಟಿ ಎಲ್ಲ ಇತ್ತು. ನನಗೆ ಮೇಲ್ಗಡೆ ಅದು ರಬ್ಬರ್ ಮರ ತುಂಬ ವೀಕ್ ಅಂತೆ, ಅದು ಬೇಗ ಮುರಿದು ಬೀಳುತ್ತಂತೆ ಗಾಳಿಗೆ, ಮನೇಲೆಲ್ಲ ಹೇಳ್ತಾ ಇದ್ರು. ಹಾಗಾಗಿ ನನಗೆ ಟೆನ್ಷನ್ ಆಗಿಬಿಟ್ಟಿತ್ತು, ಕಾರು ಸ್ಕೂಟಿ ಎಲ್ಲ ಏನಾಗಿತ್ತಪ್ಪ ಅಂತ ಹೇಳ್ಬಿಟ್ಟು. ನಮ್ಮ ಮನೆಯವ್ರು ಹೇಳಿದರು ಏನಾಗಿಲ್ಲ ಅಂತ, ಆದರೂ ನನಗೆ ಸಮಾಧಾನ ಇಲ್ಲ. ನನಗೆ ಹೋಗಿ ನೋಡಿ ಬರೋ ತನಕ ನನಗೆ ಸಮಾಧಾನ ಇರಲಿಲ್ಲ. ಅಲ್ಲಿ ಎಲ್ಲ ಸೇಫಾಗಿದೆ. ಮತ್ತು ಅಲ್ಲಿಂದ ಮೇಲ್ಗಡೆ ನೋಡ್ತೀನಿ, ಏನೋ ಒಂದು ಮರ ಮುರಿದಾಗೆ ಕಾಣ್ತಾ ಇತ್ತು. ಮತ್ತು ಇದು ಮೇಯ್ನ್ ರೋಡ್, ಅಂದರೆ ಎಲ್ಲರೂ ಓಡಾಡುವಂಥ ರೋಡು, ಅಲ್ಲಿ ಏನೋ ಮುರಿದು ಬಿದ್ದಂಗೆ ಕಾಣ್ತಲ್ಲ ಅಂತ ಹೇಳಿ ಮತ್ತೆ ಮೇಲ್ಗಡೆ ರೋಡಿಗೆ ಬಂದು ನೋಡುವಾಗ ನಮ್ಮದೇ ಹಲಸಿನ ಮರ ಮುರಿದು ಅಡ್ಡಕ್ಕೆ ಬಿದ್ದಿದೆ. ಅಂದರೆ ಓಡಾಡ್ಬೋದು, ಜೀಪೆಲ್ಲ ಹೋಗ್ಬೋದು, ದೊಡ್ಡ ಗಾಡಿಯೆಲ್ಲ ಬಂದರೆ ಹೋಗದೆ ಇರೋ ಹಾಗೆ ಬಿದ್ದಿದೆ. ಅಂದರೆ ನೋಡಲಿಕ್ಕೆ ಆಗ್ತಿರ್ಲಿಲ್ಲ ಅಲ್ಲಿ ಎಲ್ಲ ಪ್ಲೇಸ್. ಇದು ಈ ಥರನೂ ಒಂದು ಗಾಳಿ ಮಳೆ ಯಾರೂ ನಿರೀಕ್ಷೆ ಮಾಡಿರಲಿಲ್ಲ. ಅಂದರೆ ಇವತ್ತಿನ ಸುಂಟ್ರ ಗಾಳಿನ ನೋಡಿಬಿಟ್ಟು ಮನೆಯಲ್ಲಿ ಅತ್ತೆ ಮಾವ ಹೇಳ್ತಾ ಇದ್ದರು, ಸುಮಾರು ವರ್ಷದ ಹಿಂದೆ ಈ ಥರನೇ ಗಾಳಿ ಮಳೆ ಬಂದಿತ್ತಂತೆ. ಆವಾಗ ಒಂದು 60-65 ಅಡಿಕೆ ಮರ ಎಲ್ಲ ಹೋಗಿತ್ತು, ಸುಮಾರು ನಷ್ಟ ಆಗಿತ್ತು ಅಂತ ಹೇಳ್ತಾ ಇದ್ದರು. ಮತ್ತು ಇದು ನಮ್ಮ ಕೆಳಗಡೆ ಅಂದರೆ ಭಾವನವರದ್ದು, ಭಾವ ಅವರದ್ದೆಲ್ಲ ತೋಟ ಅದು. ಇಲ್ಲಿ ನೋಡ್ತಿರ್ಬೋದು, ನಮ್ಮ ತೋಟದ ಎದುರುಗಡೆ ಮರಗಳು ಇಲ್ಲ, ಬೇರೆ ದೊಡ್ಡ ದೊಡ್ಡ ಮರಗಳು ಯಾವುದೂ ಇಲ್ಲ, ಮೇಲ್ಗಡೆ ಇರುವಂಥ ತೋಟ. ಹಾಗಾಗಿ ಅದು ಆ ಕಡೆಯಿಂದ ಗಾಳಿ ಬೀಸಿದ್ರು ನಮ್ಮ ತೋಟದ ಅಡಿಕೆ ಮರಗಳಿಗೆ ಬಂದು ಬಡಿಯುತ್ತೆ. ಮತ್ತು ಮೇಲ್ಗಡೆ ನಾವು ಜಾಗ ಲೆವೆಲ್ ಮಾಡಿದ್ದೀವಿ, ರಬ್ಬರ್ ಕಡ್ದು ಜಾಗವನ್ನು ಲೆವೆಲ್ ಮಾಡಿದ್ದೀವಿ, ಅಲ್ಲೂ ಮರಗಳಿಲ್ಲ, ಅಲ್ಲಿಂದ ಆ ಕಡೆಯಿಂದನೂ ಗಾಳಿ ಬೀಸುತ್ತೆ. ಹಾಗಾಗಿ ನಮ್ಮ ತೋಟ ತುಂಬ ಸ್ವಲ್ಪ ಡೇಂಜರ್ ಪ್ಲೇಸಲ್ಲಿದೆ ಅಂತಲೇ ಹೇಳ್ಬೋದು. ಅಲ್ಲಿಂದೆಲ್ಲ ನೋಡಿಕೊಂಡು ಮತ್ತೆ
ಮತ್ತೆ ಸೀದಾ ಕೆಳಗಡೆ ಬಂದೆ, ಶೆಡ್ ಹತ್ರ, ಕೆರೆ ಹತ್ರ ಬಂದೆ. ಇಲ್ಲಿ ಬಂದು ನೋಡಬೇಕಾದ್ರೆ ಅಯ್ಯೋ ಕೆರೆನ ನೋಡಲಿಕ್ಕೆ ಆಗಲ್ಲ, ಆ ಥರ ಪರಿಸ್ಥಿತಿಯಲ್ಲಿ ಬಂದ್ಬಿಟ್ಟಿದೆ. ಅದು ನೀರು ನೋಡಿ ನೀವು ಎಷ್ಟು ಗಲೀಜಾಗಿದೆ ಅಂತ. ಈ ಹಳ್ಳದಿಂದ ನಾವು ಕೆರೆಗೆ ನೀರು ಪಾಸ್ ಆಗಲಿಕ್ಕೆ ಪೈಪ್ ಹಾಕಿದ್ದೀವಿ, 2 ಪೈಪು. ಆ ಪೈಪುದು ಅಡ್ರೆಸ್ಸೇ ಇಲ್ಲ ಬಿಡಿ, ಆಯಿತಾ. ಅದನ್ನು ಹುಡ್ಕೊಂಡು ನಮ್ಮ ಮನೆಯವರು ಸಂಜೆ ತನಕ ಅದೇ ಕೆಲಸದಲ್ಲಿದ್ದರು. ಮತ್ತು ಇದು ಇಲ್ಲಿ ಚಪ್ಪರ ಬಿದ್ದಿತ್ತಲ್ಲ, ಮನೆ ಹತ್ರ ಉದ್ದಕ್ಕೆ ಚಪ್ಪರ ಇತ್ತು. ಅಂದರೆ ಬಟ್ಟೆ ಒಣಗಿಕೆ ಹಾಕಲಿಕ್ಕೆ ಮತ್ತು ರಬ್ಬರ್ ಶೀಟೆಲ್ಲ ಹಾಕಲಿಕ್ಕೆ ಮತ್ತು ಚಿಕ್ಕ ಪುಟ್ಟ ವಸ್ತುಗಳನ್ನೆಲ್ಲ ಇಡಲಿಕ್ಕೆ ಅದು ಉದ್ದಕ್ಕಿತ್ತು. ಅಂದರೆ 2 ವರ್ಷದ ಹಿಂದೆ ಮಾಡಿದ್ದು ಮಾಡು, ಆದರೂ ಕೂಡ ಅದು ಏನೋ ಗೊತ್ತಿಲ್ಲ, ಅದ್ರ ಉದ್ದಕ್ಕೆ ಬಿದ್ದುಬಿಟ್ಟಿದೆ. ಇಲ್ಲಿ ಬಾವ ಆ ಕಡೆ ನಮ್ಮ ಮನೆಯವರು ಎಲ್ಲ ಸೇರಿಕೊಂಡು ಫಸ್ಟ್ ಅದನ್ನು ಕ್ಲೀನ್ ಮಾಡಬೇಕು, ಇಲ್ಲಾಂದರೆ ಮಕ್ಕಳು ಓಡಾಡಲಿಕ್ಕಾಗಲ್ಲ, ಚಿಕ್ಕ ಚಿಕ್ಕ ಮಕ್ಕಳಿದ್ದಾರಲ್ಲ. ಹಾಗಾಗಿ ಫಸ್ಟ್ ಅದನ್ನೊಂದು ಮಾಡುವ ಅಂತ ಹೇಳಿ ಇಲ್ಲಿ ಕ್ಲೀನಿಂಗ್ ಮಾಡ್ತಾ ಇದ್ದಾರೆ. ಅಂದರೆ ಮಾಡು ವಾಪಸ್ ಇವತ್ತು ಮಾಡಲಿಕ್ಕಾಗಲ್ಲ ಅಂತ ಹೇಳಿದರು ಬಾವ. ಜಸ್ಟ್ ಒಂದು ಕ್ಲೀನ್ ಮಾಡಿ ಇಡುವ, ಮತ್ತು ಅವರದ್ದು ಸಂಘದ ಕೆಲಸ ಇರುತ್ತೆ ಆವತ್ತು ಮಾಡುವ ಅಂತ ಹೇಳಿ ಮಾತಾಡಿಕೊಂಡ್ರು. ಫಸ್ಟ್ ಒಂದು ಕ್ಲೀನ್ ಮಾಡಿ ಇಟ್ಕೊಂಡ್ರೆ ಮತ್ತು ರಗಳೆ ಇಲ್ಲಲ್ಲ, ಯಾಕೆಂದರೆ ಆಣಿ ಅಂದರೆ ಮೊಳೆ ಇದೆಲ್ಲ ಅದೆಲ್ಲ ಇರುತ್ತೆ. ಚಿಕ್ಕ ಮಕ್ಕಳು ಕಾಲಿಗೆಲ್ಲಾದರೂ ತಾಗಿಬಿಟ್ರೆ, ಚಿಕ್ಕ ಮಕ್ಕಳು ಅಂತಲ್ಲ, ನಾವು ಓಡಾಡುವಾಗ ತಾಗಿದ್ರೂ ತಾಗ್ಬೋದು. ಹಾಗೆಯೇ ಅದೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ಅದೆಲ್ಲ ಕ್ಲೀನಿಂಗ್ ಆದ ಮೇಲೆ ಒಂದು ಮಧ್ಯಾಹ್ನ ಆಯಿತು. ಇಲ್ಲಿ ಮಧ್ಯಾಹ್ನ ಆಗೋಷ್ಟೊತ್ತಿಗೆ ನಮ್ಮ ಮನೆಯವರ ದೊಡ್ಡಪ್ಪನ ಮಗ ಅಣ್ಣ ಒಬ್ಬರು ಬಂದರು. ಅವರು ಕೂತ್ಕೊಂಡು, ಅಣ್ಣ ತಮ್ಮಂದರೆಲ್ಲ ಕೂತ್ಕೊಂಡು ಇಲ್ಲಿ ಮಾತಾಡ್ತಾ ಇದ್ದಾರೆ. ಅಂದರೆ ಮಳೆ ಯಾವ ರೀತಿಯಾಗಿ ಮಳೆ ಬಂದಿದೆ, ಎಷ್ಟೊಂದು ಕಾಟ ಕೊಟ್ಟಿದೆ. ಅವ್ರದ್ದು ಕೂಡ ಹಾಗೆ ಸುಮಾರೊಂದು 30-35 ಅಡಿಕೆ ಮರ ಹೋಯ್ತಂತೆ. ಮತ್ತು ಇಲ್ಲಿ ಈ ಕಡೆ ಅಕ್ಕ ಅವ್ರದ್ದು ಏನೋ ಒಂದು ಕೆಲಸದಲ್ಲಿ ಇದ್ದಾರೆ, ಸ್ಟಿಚ್ಚಿಂಗ್ ಮಾಡೋದ್ರಲ್ಲಿ ಬಿದ್ದುಬಿಟ್ಟಿದ್ದಾರೆ ಅವರು. ಹಾಗೆಯೇ ಇಲ್ಲಿ ನಮ್ಮ ಮಾವನವ್ರು ನೋಡ್ತಾ ಇರ್ಬೋದು ನೀವು, ಇಡಿಸುಡಿ ಮಾಡ್ತಾ ಇದ್ದಾರೆ. ನಾವಿಲ್ಲಿ ನಮ್ಮ ಭಾಷೆಯಲ್ಲಿ ಮಾಯ್ಪು ಅಂತ ಹೇಳ್ತೀವಿ. ಹಾಗೆ ನಮ್ಮದು ಟೋಟಲಾಗಿ ನಮ್ಮದು ಇಡೀ ತೋಟ ಸೇರಿಬಿಟ್ಟು ಒಂದು 37-40 ಅಡಿಕೆ ಮರ ಗಿಡ ಎಲ್ಲ ಸೇರಿ ಹೋಗಿದೆ. ಬರೀ ನಮ್ಮದೇನೆ ಒಂದು 20-22 ಅಡಿಕೆ ಮರ ಹೋಗಿದೆ. ಮತ್ತು ಇನ್ನೊಂದು ವಿಷಯ ಅಂತ ಹೇಳಿದರೆ, ನನ್ನ ನೆಕ್ಸ್ಟ್ ವೀಡಿಯೋ ಮಿಸ್ ಮಾಡಿದೆ ನೋಡಿ, ಅದರಲ್ಲಿ ನಮಗೆ 4 ದಿನ ಕಳೆದು ಮತ್ತೆ ಒಂದು ಹೊಸ ಶಾಕಿಂಗ್ ನ್ಯೂಸ್ ಇತ್ತು ತೋಟದ ವಿಷಯದಲ್ಲಿ. ಅದಕ್ಕೋಸ್ಕರ ನೆಕ್ಸ್ಟ್ ವೀಡಿಯೋವನ್ನು ಮಿಸ್ ಮಾಡಿದೆ ನೋಡಿ. ಹಾಗೆಯೇ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಬೆಳಿಗ್ಗೆ ಇದ್ದ ಹಾಗೆ ಇಲ್ಲಿ ಇವಾಗಿಲ್ಲ. ಇಲ್ಲಿ ಅಂದರೆ ನಮ್ಮ ಭಾವನವರು ಮತ್ತು ನಮ್ಮ ಮನೆಯವರು ತೋಟಕ್ಕೆ ಹೋಗಿಬಿಟ್ಟು ಅಡಿಕೆ ಮರ ಎಲ್ಲ ಬಿದ್ದಿತ್ತಲ್ಲ ಅದನ್ನೆಲ್ಲ ಕಟ್ ಮಾಡಿ ಮಾಡ್ತಾಯಿದ್ರು. ಮಿಷನ್ ಇದೆ ಕಟ್ ಮಾಡಲಿಕ್ಕೆ. ಹಾಗೆಯೇ ಅವ್ರು ಆ ಕೆಲಸದಲ್ಲಿ ಇರುವಾಗ ನಾನು, ಅಕ್ಕ, ಭವ್ಯ, ಅತ್ತೆ ಸೇರಿಕೊಂಡು ಅಲ್ಲಿ ಫುಲ್ ಕ್ಲೀನ್ ಮಾಡಿಬಿಟ್ಟು ಅಲ್ಲಿರುವ ಒಂದು ಏನು ಐಟಮ್ಸ್ ಎಲ್ಲ ಇದೆ ಅದನ್ನೆಲ್ಲ ತಂದುಬಿಟ್ಟು ಈ ಕಡೆ ಇಟ್ವಿ. ಮತ್ತು ಮಳೆ ಕೂಡ ಸ್ಟಾರ್ಟ್ ಆಯಿತು. ಆವಾಗ ಮಕ್ಕಳು ಆಟ ಆಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಅಂದರೆ ಸ್ಟಾರ್ಟಿಂಗ್ ಮಳೆ ಅಲ್ವಾ, ಆಟ ಆಡಬೇಡಿ ಅಂತ ಹೇಳ್ತಾ ಇದ್ವಿ, ಶೀತ ಜ್ವರ ಎಲ್ಲ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಅಷ್ಟು ಮಳೆ ಬರ್ತಾ ಇದ್ರೂ ಕೂಡ ನಮ್ಮ ಅತ್ತೆ ಮತ್ತು ರವಿ ಭಾವ ಸೇರಿಕೊಂಡು ಕೋಳಿಗಳಿಗೆ ಒಂದು ಮಾಡನ್ನು ರೆಡಿ ಮಾಡಿಬಿಟ್ರು. ಇಲ್ಲಾಂದರೆ ಮಡ್ಲು ಎಲ್ಲ ಒದ್ದೆ ಆಗುತ್ತೆ, ಮತ್ತು ಕೋಳಿಗಳು ಕೂಡ ಎಲ್ಲ ಒದ್ದೆ ಆಗಿಬಿಡ್ತಾರೆ ಅಂತ ಹೇಳಿಬಿಟ್ಟು. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟೊಂದು ನಷ್ಟ ಆಯಿತು ಮಳೆಗೆ ಅಂತ ಹೇಳಿಬಿಟ್ಟು. ತುಂಬಾ ಬೇಜಾರಾಯಿತು, ಏನು ಮಾಡೋ ಹಾಗಿಲ್ಲ. ಈ ಸಂಕಟ ನಮಗೆ ಇಲ್ಲಿಗೆ ನಿಂತಿಲ್ಲ. ಮುಂದಿನ ಒಂದು ವ್ಲಾಗ್ನಲ್ಲಿ ಆ ಒಂದು ವಿಷಯವನ್ನು ಕೂಡ ಶೇರ್ ಮಾಡ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.